ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ಹೊಸ ವರ್ಷ ಹೇಗಿದೆ ಅಂತ ನಾನು ವಿಡಿಯೋ ಮಾಡಬೇಕಲ್ವಾ. ಸೊ ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ನಾನು ನನ್ನ ಫ್ರೆಂಡ್. ಇಲ್ಲಿ ನನ್ನ ತಂಗಿ ಇದ್ದಾಳೆ. ಸೊ ಇವಾಗ ನಾನು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ ಆಲ್ರೆಡಿ ರೆಡಿಯಾಗಿ. ಅವಳು ಹೊಸ ವರ್ಷದ ಸ್ಪೆಷಲ್ಲು ಪಾಯಸ ಕೋಸಂಬರಿ ಏನೇನೋ ಹಾಕ್ಕೊಟ್ಟಿದ್ದಾಳೆ, ತಿಂತಾ ಇದ್ದೀನಿ. ನೆಕ್ಸ್ಟ್ ಫುಲ್ ವಿಡಿಯೋ ನೋಡಿ ನನ್ನ ಹೊಸ ವರ್ಷ ಹೇಗಿತ್ತು ಅಂತ ನಿಮಗೂ ತೋರಿಸ್ತೀನಿ. ನೋಡಿ ವಿಡಿಯೋ ಮಾಡ್ತಿದ್ರೆ ತಲೆನೇ ಎತ್ತಲ್ಲ ಅಂತೇಳಿ ಎತ್ತು ಹೊಸ ಪರವಾಗಿಲ್ಲ. ಹಾಯ್ ಮಾಡು, ಸಖತ್ ನಾಚಿಕೆನಪ್ಪ. ಸೊ ಇವಳು ನಮಗೆ ಒಂದು ಆಲ್ಮೋಸ್ಟ್ 12 ಇಯರ್ಸಿಂದ ಫ್ರೆಂಡು, ಸ್ಕೂಲ್ ಫ್ರೆಂಡು. ನಮ್ಮಿಬ್ರು ಬಾಂಡಿಂಗ್ ಇನ್ನೂ ಹಂಗೆ ಇದೆ. ಇನ್ನೂ ಸ್ವಲ್ಪ ಜನ ಫ್ರೆಂಡ್ಸ್ ಇದ್ದಾರೆ, ಆ ಬಾಂಡಿಂಗ್ ಕೂಡ ಹಂಗೆ ಇದೆ. ಸೊ ಅಷ್ಟರಲ್ಲಿ ಇವಳು ಮತ್ತು ನನ್ನ ಸ್ಕೂಲ್ ಫ್ರೆಂಡ್ಸಲ್ಲಿ ಇವಳು ಮತ್ತು ಗಾಯತ್ರಿ ನನಗೆ ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ಆವಾಗಿಂದ ಎಲ್ಲದಕ್ಕೂ ಜೊತೆಲೇ ಇದ್ದಾರೆ ಇವರಿಬ್ರು. ಎಲ್ಲ ಫ್ರೆಂಡ್ಸು ಇದ್ದಾರೆ, ಬಟ್ ಇವರಿಬ್ರು ಸ್ವಲ್ಪ ಟಾಪ್ ಮೋಸ್ಟ್ ಫೇವ್ರೆಟ್ ಫ್ರೆಂಡ್ಸ್ ಅಂತ ಹೇಳ್ಬೋದು. ಸೊ ಇವಾಗ ಟೆಂಪಲ್ಗೆ ಹೋಗ್ತಿದ್ದೀವಿ. ತಿಂದ್ಬಿಟ್ಟು ನಾನು ನಿಮಗೆ ಬೆಸ್ಟ್ ಟೆಂಪಲ್ಸ್ ಯಾವ್ದ್ಯಾವ್ದಿದೆ ಅಂತ ತೋರಿಸ್ತೀನಿ. ನನಗಿಷ್ಟ ಆಗಿರೋ ಫಸ್ಟ್ ಡೇ ಅಲ್ವಾ ಇವತ್ತು. ನಮ್ಮ ಬಾಸ್ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಎಲ್ಲರೂ ನೋಡಿ ಎಂಜಾಯ್ ಮಾಡೋಣ ಬನ್ನಿ. ಸೊ ಎಲ್ಲ ಹುಡುಗಿರಿಗೂ ಹೂವು ಅಂದರೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾವು ಹೂವು ತೊಗೊಂಡು ಮುಡ್ಕೊಂಡು ಬಸ್ ಹತ್ಕೊಂಡು ಹೊರಟ್ವಿ. ಸೊ ಫೈನಲಿ ರಾಗಿಗುಡ್ಡಕ್ಕೆ ರೀಚ್ ಆದ್ವಿ. ಟೆಂಪಲ್ ಒಳಗಡೆ ಹೋಗೋಣ, ಹೇಗಿದೆ ಅಂತ ತೋರಿಸ್ತೀವಿ. ನೋಡಿ ಫುಲ್ಲು ರೋಡ್ ಸೈಡಲ್ಲಿ ತುಂಬ ಶಾಪಿಂಗ್ಸ್ ನಡೀತಾ ಇದೆ. ಬನ್ನಿ ನೆಕ್ಸ್ಟ್ ಹೋಗೋಣ. ಆಂಜನೇಯ ಒಳ್ಳೇದು ಮಾಡಪ್ಪ. ನಾವು ಹೋಗೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು, ಹಾಗಾಗಿ ಬಾಸ್ ಟೆಂಪಲ್ ಕ್ಲೋಸ್ ಆಗಿತ್ತು. ಈವ್ನಿಂಗ್ ಓಪನ್ ಅಂತ ಹೇಳಿದರು. ಅಷ್ಟರಲ್ಲಿ ಬನಶಂಕರಿ ಅಮ್ಮ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬನಶಂಕರಿಗೆ ಬಸ್ ಹತ್ಕೊಂಡು ಹೊರಟ್ವಿ. ನನ್ನ ಫ್ರೆಂಡ್ಗಂತೂ ಹೆವಿ ನಾಚಿಕೆ. ಹಾಗೆ ನಾಚ್ಕೊಂಡು ವೀಡಿಯೋ ಕಡೆ ಬರಲೇ ಇಲ್ಲ. ನನ್ನ ತಂಗಿ ನಂದು ವೀಡಿಯೋ ಮಾಡಿಕೊಟ್ಲು. ನನ್ನ ಫ್ರೆಂಡಿಗೆ ನಾಚಿಕೆ ಇರೋದ್ರಿಂದ ಅವಳು ವೀಡಿಯೋ ಮಾಡೋಕ್ಕೆ ಬಂದರೆ ತಪ್ಪಿಸ್ಕೊಂಡು ಹೋಗ್ತಾಯಿದ್ಲು. ಕೊನೆಗೂ ಬನಶಂಕರಿ ಅಮ್ಮನ ದರ್ಶನ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲಿ ದೀಪ ಹಚ್ಚಿದರೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ನಾವು ದೀಪ ತಗೊಂಡು ಸುಮ್ಮನೆ ಹಾಗೆ ಮನಸ್ಸಲ್ಲಿ ಬೇಡ್ಕೊಂಡು ದೇವ್ರಿಗೆ ಆರತಿ ಬೆಳಗಿದ್ವಿ. ಸೊ ಏನೋ ಒಂಥರ ಖುಷಿ ಆಯಿತು. ನ್ಯೂ ಇಯರ್ ದಿನ ಏನೋ ಒಂಥರ ಪಾಸಿಟಿವ್ ವೈಬ್ ಸಿಕ್ತು ನಮಗೆ. ಆಮೇಲೆ ಅಲ್ಲಿಂದ ಸುಮ್ಮನೆ ರೌಂಡ್ಸ್ ಹಾಕ್ಕೊಂಡು ಟೆಂಪಲ್ಸ್ನೆಲ್ಲ ನೋಡಿಕೊಂಡು ಹಾಗೆ ಕೂತ್ಕೊಂಡು ಆಮೇಲೆ ಆಚೆ ಒಂದು ದೇವಸ್ಥಾನ ಇದೆ, ದೇವರಿದೆ. ಆ ದೇವರಿಗೂ ಬೆಳಗ್ಬಿಟ್ಟು ಅದನ್ನು ಅಲ್ಲಿ ಇಡಬೇಕು. ಅದಂತೂ ಸಿಕ್ಕಾಪಟ್ಟೆ ಸುಡ್ತಾ ಇತ್ತು. ಏನೋ ಸರ್ಕಸ್ ಮಾಡಿ ನಾನು ನನ್ನ ಫ್ರೆಂಡೆಲ್ಲ ಇಟ್ಟು ಬಂದ್ವಿ. ಆಮೇಲೆ ನೋಡ್ತೀನಿ ಎಲ್ಲರೂ ಏನೋ ಒಂದು ಕಲ್ಲು ಮೇಲೆ ಕೈ ಹಿಡ್ಕೊಂಡಿದ್ರು. ಇದೇನು ಅಂತ ನನಗೆ ಗೊತ್ತಾಗಿಲ್ಲ. ಅದು ನಾವು ಟ್ರೈ ಮಾಡ್ಬೇಕು ಅಂದ್ಕೊಂಡು ಬಂದ್ವಿ. ಸಿಕ್ಕಾಪಟ್ಟೆ ರಶ್ ಇತ್ತು. ಹಾಗೆ ಸೈಕಲ್ ಗ್ಯಾಪಲ್ಲಿ ಒಂದು ವಿಡಿಯೋ ಮಾಡ್ಕೊಂಡು ಬಂದು ಕ್ಯೂವಲ್ಲಿ ನಿಂತ್ಕೊಂಡು ಕೊನೆಗೂ ಮಾಡಿದ್ವಿ. ಇದೇನೋ ಗೊತ್ತಿಲ್ಲ, ಕಲ್ಲು ಮೇಲೆ ಕೈ ಇಟ್ಟರೆ ಕಲ್ಲು ಜಾರ್ಕೊಂಡು ಫಾಸ್ಟಿಗೆ ಕೈ ಜಾರ್ಕೊಂಡು ಹೋದರೆ ನಾವು ಅಂದ್ಕೊಂಡಿದ್ದು ಬೇಗ ಆಗುತ್ತಂತೆ. ನಿಧಾನಕ್ಕೆ ಬಂದರೆ ನಿಧಾನಕ್ಕಾಗುತ್ತಂತೆ, ಜಾರಿಲ್ಲ ಅಂದರೆ ನಾವು ಅಂದ್ಕೊಂಡಿರೋ ಕೆಲಸ ಆಗಲ್ಲ ಅಂದರು. ನನ್ನ ಕೈ ಯಾಕೋ ತುಂಬ ಸ್ಲೋಗಿ ಜಾರ್ತು. ಸ್ವಲ್ಪ ಬೇಜಾರಾಯಿತು. ಆಮೇಲೆ ಅದೇ ಬೇಜಾರಲ್ಲಿ ಸುಮ್ಮನೆ ಬಂದೆ. ಆಮೇಲೆ ತುಂಬ ನಿಧಾನವಾಗಿ ಹೆಂಗೋ ಜಾರಿತು. ತುಂಬಾ ಚೆನ್ನಾಗಿತ್ತು ಫೀಲ್. ಸೊ ಏನೋ ಒಂಥರ ಪಾಸಿಟಿವ್ ವೈಬ್ ಸಿಕ್ಕೋ ಥರ ಆಗ್ತಿದೆ ಬನಶಂಕರಿ ಅಮ್ಮನ ಆಶೀರ್ವಾದ ಪಡ್ಕೊಂಡು. ಸೊ ಇದೇ ನೋಡಿ ಟೆಂಪಲ್ ತುಂಬಾ ಸಖತ್ತಾಗಿದೆ. ಸೊ ಇನ್ನು ಯಾರ್ಯಾರು ಬಂದಿಲ್ಲ ಬನ್ನಿ ವಿಸಿಟ್ ಮಾಡಿ. ಸೊ ಬನಶಂಕರಿ ಟೆಂಪಲ್ನ ಮುಗ್ಕೊಬಂದಾಯಿತು. ಇವಾಗ ಆನ್ ದಿ ವೇ ಫಾರ್ ರಾಗಿಗುಡ್ಡ. ನೀನು ಕಾಲಿಗೆ ಬೀಳ್ತೀವಿ ಕಣೆ ಪ್ಲೀಸ್. ರಾಗಿಗುಡ್ಡಕ್ಕೆ ಬಂದಿದ್ದೀವಿ. ಸೊ ತುಂಬಾ ರಶ್ ಇದೆ, ಕ್ಯೂವಲ್ಲಿ ನಿಂತ್ಕೊಂಡಿದ್ದೀವಿ ನೋಡಿ. ನಾನು ಎಷ್ಟು ಸೋಂಬೇರಿ ಅಂದರೆ ನ್ಯೂ ಇಯರಿಗೆ ಮಾಡಿದ ವಿಡಿಯೋನ 7 months ಆದಮೇಲೆ ಆಗ್ತಾಯಿದ್ದೀನಿ ನೋಡಿ. ಕೊನೆಗೂ ನಮ್ಮ ನ್ಯೂ ಇಯರು ನಮ್ಮ ಬಾಸ್ ಟೆಂಪಲ್ಗೆ ಹೋಗೋದ್ರಿಂದ ಸ್ಟಾರ್ಟ್ ಆಯಿತು. ಪರವಾಗಿಲ್ಲ, ಈ ಇಯರು ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ, ಬಟ್ ಯಾವಾಗಲೂ ಖುಷಿಯಾಗೇ ಇಟ್ಟಿದ್ದಾರೆ ಬಾಸ್. ಜೀವನದಲ್ಲಿ ಏನೇ ಆದ್ರೂ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಮುನ್ನಡೆದ್ರೆ ಎಲ್ಲ ಒಳ್ಳೆಯದೇ ಆಗುತ್ತೆ ಅನ್ನೋಂಥ ಭರವಸೆ ಇವಾಗ ನನಗೆ ಬಂದಿದೆ. ಯಾವುದನ್ನೇ ಆಗಲಿ ತುಂಬ ಪಾಸಿಟಿವಾಗಿ ತೊಗೋಬೇಕಷ್ಟೇ. ಎಲ್ಲ ತಾತ್ಕಾಲಿಕ, ನಮ್ಮ ಜೀವನನೇ ಅಷ್ಟಲ್ವಾ, ಇವತ್ತಿದ್ದವ್ರು ನಾಳೆ ಇರಲ್ಲ. ಸುಮ್ಮನೆ ಯಾಕೆ ಬೇಜಾರಾಗಬೇಕು, ಇರೋದ್ರಲ್ಲೇ ಖುಷಿಯಾಗಿರ್ಬೇಕಷ್ಟೆ. ಇನ್ನೂ ಹೀಗೆ ತುಂಬ ವೀಡಿಯೋಸ್ಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.